ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಲ್ಲಮ್ಮ. ಬೇಡ ಮಾವ, ಇನ್ನೇನು ಹೇಳ್ಬೇಡಿ. ನನ್ ತಡೆಯೋ ಪ್ರಯತ್ನ ಮಾಡಬೇಡಿ. ಹಾಗ ನನ್ನ ತಡೆಯೋ ಪ್ರಯತ್ನ ಮಾಡಿದ್ರೆ ನನ್ ಮೇಲಾಣೆ, ನನ್ ಮೇಲಾಣೆ, ನನ್ ಮೇಲಾಣೆ, ನನ್ ಮೇಲಾಣೆ. ಅಮ್ಮ ಶ್ಯಾಮ, ಒಂದ್ ನಿಮಿಷ ಕೇಳಮ್ಮ. ನಿನ್ ನಿರ್ಧಾರ ಸರಿನೋ ಅಲ್ವೋ ಇನ್ನೊಂದ್ಸಲ ಯೋಚನೆ ಮಾಡಮ್ಮ. ನಡೆದಿದ್ರಲ್ಲಿ ನಿನ್ನ ತಪ್ಪಿಲ್ಲ ಅಂತ ಮನೆಯವ್ರಿಗೆಲ್ಲ ಅರ್ಥ ಆಗಿದೆ. ಸತ್ಯ ಏನು ಅಂತ ಸಾಕ್ಷಿ ಸಮೇತ ನಿರೂಪಿಸ್ದೆ. ಆ ಮಲ್ಲಿಕಾರ್ಜುನ್ ಮತ್ತೆ ಎಷ್ಟೇ ನಾಟಕ ಮಾಡಿದ್ರು, ನಿನ್ನ ಮೇಲೆ ಏನೇ ಅಪಾದನೆ ಮಾಡಿದ್ರು ಇನ್ಯಾರೂ ನಂಬೋದಿಲ್ಲಮ್ಮ. ಅಂಥದ್ರಲ್ಲಿ ಆ ಮಲ್ಲಿಕಾರ್ಜುನಿಗೆ ಭಯಪಟ್ಟು ಅತ್ತೆ ಮನೆನ ಬಿಟ್ಟು ಬರೋದು ಯಾಕಮ್ಮ? ನಾನು ಭಯಪಟ್ಟಿದ್ದು ಆ ಮಲ್ಲಿಕಾರ್ಜುನ್ಗಲ್ಲಪ್ಪ, ನನ್ನ ಭವಿಷ್ಯಕ್ಕೆ. ಯಾರಿಗೆ ಯಾವಾಗ ನನ್ನ ಮೇಲೆ ನಂಬಿಕೆ ಹುಟ್ಟುತ್ತೋ, ಯಾರಿಗೆ ಯಾವಾಗ ನನ್ನ ಮೇಲೆ ನಂಬಿಕೆ ಹೋಗುತ್ತೋ ಗೊತ್ತಿಲ್ಲ. ನಂಬಿಕೆ ಅಪನಂಬಿಕೆ ಮಧ್ಯೆ ಉಯ್ಯಾಲೆ ಆಡ್ತಾ ಈ ಮನೇಲಿ ಎಷ್ಟು ಕಾಲ ಬದುಕ್ಲಿ ಅಪ್ಪ? ಹಾಗೆ ಓಡಾಡ್ತಾ ತ್ರಿಶಂಕು ಸ್ವರ್ಗದಲ್ಲಿರೋದ್ಕಿಂತ ಶಾಶ್ವತವಾಗಿ ನರ್ಕದಲ್ಲಿದ್ರು ಪರವಾಗಿಲ್ಲ ಅಪ್ಪ. ಈ ರೀತಿ ಸರಿಯಾಗಿ ಸಿಕ್ಕಿಬಿದ್ಮೇಲೆ ಆ ಮಲ್ಲಿಕಾರ್ಜುನ್ ಮತ್ತೆ ಈ ರೀತಿ ಪ್ರಯತ್ನ ಮಾಡದೇ ಇರ್ಬೋದಲ್ಲಮ್ಮ? ನಂಬೋಕಾಗಲ್ಲ ಅಪ್ಪ. ಆ ಮಲ್ಲಿಕಾರ್ಜುನ್ನ ಸ್ವಲ್ಪನೂ ನಂಬಕ್ಕಾಗಲ್ಲ. ಅಖಿಲ್ ಅವ್ರ ಮನೇಲಿ ಎಲ್ರೂನು, ನಮ್ಮ ಮನೇಲಿ ಎಲ್ರೂನು ಹಾಗ್ ನಂಬಿಸಿ ಮೋಸ ಮಾಡಿರೋ ಆ ಮಲ್ಲಿಕಾರ್ಜುನ್ ಮತ್ತೆ ಏನು ಮಾಡಲ್ಲ ಅಂತ ಯಾರು ನಂಬಾರ್ದು. ಕೆಟ್ಟ ಮನ್ಸಿಂದ ಯೋಚನೆ ಮಾಡೋ ಅವನ್ ಬುದ್ಧಿನೂ ಯಾವಾಗ್ಲೂ ಹಾಗೇ ಇರತ್ತೆ ಅಪ್ಪ. ಸ್ವಲ್ಪನೂ ನಂಬಾರ್ದು. ಸರಿನಮ್ಮ, ಭವಿಷ್ಯದಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೋ ಅಂತ ಅತ್ತೆ ಮನೆನ ಬೇಡ ಅಂತಿದ್ಯಾ? ಅತ್ತೆ ಮನೆ ಬಿಟ್ಟು ಬಂದ್ರೆ ನಿನ್ನ ಭವಿಷ್ಯಕ್ಕೆ ಸಮಸ್ಯೆ ಆಗತ್ತಲ್ವಾ ಅಮ್ಮ? ಇಲ್ಲ ಅಪ್ಪ, ಸಮಸ್ಯೆ ಆಗಲ್ಲ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಇಷ್ಟು ದೊಡ್ಡ ಮಹಾನಗರದಲ್ಲಿ ನನ್ನಂತ ಚಿಕ್ಕ ಮನುಷ್ಯಂಗೆ ಭವಿಷ್ಯ ಇರಲ್ವ ಹೇಳಿ? ಅದನ್ನೆಲ್ಲ ಆ ಕೃಷ್ಣನೇ ನೋಡ್ಕೋತಾನೆ ಅಪ್ಪ. ಈ ಮಹಾನಗರದಲ್ಲಿ ನಿನ್ನ ಭವಿಷ್ಯ ಹೇಗಮ್ಮ? ಅತ್ತೆ ಮನೆ ಬೇಡ ಅಂದ್ಕೊಂಡ್ಮೇಲೆ ನೀನ್ ಈ ಊರಲ್ಲಿ ಹೇಗಿರ್ತೀಯಮ್ಮ? ನಮ್ಮನೆಗೆ ಬರ್ತೀಯ ಅಲ್ವಾ? ಅದೀಗ
ನಮ್ಮನೆ ಅಲ್ಲ ಅಪ್ಪ, ನಿಮ್ಮನೆ. ಮನೆ ಹೆಸರು ಬದಲಾಗ್ದಾಗ್ಲೇ ನನ್ನ ಮನೆ ಕೂಡ ಬದಲಾಯ್ತು ಅಪ್ಪ. ತವ್ರ ಮನೆಗೆ ಅಪರೂಪಕ್ಕೆ ಹಬ್ಬಕ್ಕೆ ಬಂದ್ರೆ ಮಾತ್ರ ಮರ್ಯಾದೆ ಇರುತ್ತೆ. ಅದನ್ ಬಿಟ್ಟು ಶಾಶ್ವತವಾಗಿ ಅಲ್ಲೇ ಇರಬೇಕು ಅಂತ ನೋಡಿದ್ರೆ ಅದು ನಿಮ್ಗೆ ಮರ್ಯಾದೆ ಅಲ್ಲ. ನನ್ಗೂ ಕೂಡ ಮರ್ಯಾದೆ ಇರಲ್ಲ. ಎಲ್ರು ನಾರಾಯಣ್ ಅವ್ರ ಮಗಳು ಮದ್ವೆ ಆದ್ಮೇಲೆ ಕೂಡ ತವ್ರ ಮನೇಲೆ ಇದ್ದಾಳೆ ಅಂತ ಮಾತಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಅಪ್ಪ. ಅದಕ್ಕೆ ನನ್ನ ಜೀವನನ ನಾನೇ ನೋಡ್ಕೋತೀನಿ ಅಂತ ನಿರ್ಧಾರ ಮಾಡಿದ್ದೀನಿ. ನೀವು ಮನೆಗೆ ಹೋಗಿ ಅಪ್ಪ. ಹೇಗೆ ಹೋಗ್ತೀನಮ್ಮ? ಹೇಗೆ ಹೋಗಕ್ಕಾಗತ್ತೆ? ಕಷ್ಟದಲ್ಲಿರೋ ನನ್ನ ಮಗಳನ್ನ ಹೀಗೆ ಒಂಟಿಯಾಗ್ಬಿಟ್ಟು ಹೇಗೆ ಹೋಗಕ್ಕಾಗತ್ತಮ್ಮ? ಉಳ್ಕೊಳ್ಳೋದಕ್ಕೆ ಮನೆ, ಜೀವನ ನಡೆಸೋದಕ್ಕೆ ಕಷ್ಟ ಆಗಿರೋ ನನ್ನ ಮಗಳನ್ನ ಬಿಟ್ಟು ನಾನು ಹೇಗೆ ಹೋಗ್ತೀನಮ್ಮ? ಕಣ್ಣೀರು ಒರೆಸೋದಕ್ಕೆ ಒಂದು ಕೈ ಕೂಡ ಇಲ್ದಿರೋ ಪರಿಸ್ಥಿತಿಲಿ, ಹತ್ತು ಸಮಾಧಾನ ಮಾಡ್ಕೊಳ್ಳಕ್ಕೆ ಒಂದು ಭುಜ ಕೂಡ ಇಲ್ದಿರೋ ಪರಿಸ್ಥಿತಿಲಿರೋ ಮಗಳನ್ನ ಬಿಟ್ಟು ಹೇಗೆ ಹೋಗ್ತೀನಮ್ಮ? ನಿನ್ನಿಷ್ಟಕ್ಕೆ ನಿನ್ನ ಬಿಟ್ಟು ಹೋಗೋದಕ್ಕೆ ನಾನು ನಿನ್ನ ಅತ್ತೆ ಮನೆಯವರಲ್ಲಮ್ಮ. ನಿನಗೆ ಜನ್ಮ ಕೊಟ್ಟು ತಂದೆ. ಬೆಟ್ಟದಷ್ಟು ದುಃಖದಲ್ಲಿರೋ ಮಗಳನ್ನ ಸಮಾಧಾನ ಮಾಡಿ ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿರೋ ಮನುಷ್ಯ ನಾನಮ್ಮ. ಅಪ್ಪ ನಮ್ಮ ನಿನ್ನಪ್ಪ. ಅಪ್ಪ, ಸಮಾಧಾನ ಮಾಡ್ಕೋ. ಹೇಗೋ ಆದ ಮದುವೆ, ಇಲ್ಲಿವರೆಗೂ ನಡೆದಿರೋ ಗಲಾಟೆ ಎಲ್ಲ ಒಂದು ಕನಸು ಅನ್ಕೊಳ್ಳೋಣ. ಆ ಕೆಟ್ಟ ಕನಸನ್ನ ಮರೆತು ನಮ್ಮ ಬದುಕನ್ನ ನಾವು ಬದುಕೋಣ. ನಡಿಯಮ್ಮ. ನನ್ ಸೊಸೆ ಅಂತ ತಲೆ ಮೇಲೆ ಕೂಡಿಸ್ಕೊಂಡಿದ್ದಕ್ಕೆ ಆ ಶ್ಯಾಮ ಏನ್ ಮಾಡಿದ್ಲು ಅಂತ ನೋಡಿದ್ರ? ಮನೆಗ್ ದೊಡ್ಡವರಾಗಿರೋ ನಿಮ್ ಮಾತನ್ನು ಲೆಕ್ಕಿಸ್ದೆ ಹೇಗ್ ಹೋದ್ಲು ಅಂತ ನೋಡಿದ್ರ? ಹೋಗ್ಬೇಡ ಅಂತ ಚಿಕ್ಕ ಮಗುಗ್ ಹೇಳಿದ್ರು ಕೂಡ ನಿಮ್ ಮಾತಿಗೆ ಸ್ವಲ್ಪನೂ ಗೌರವ ಕೊಡ್ದೆ ಹೇಗ್ ಹೋದ್ಲು ಅಂತ ನೋಡಿದ್ರ? ಕಟ್ಕೊಂಡಿರೋ ಗಂಡನ್ನ ಅವನ್ ಮಾತನ್ನು ಕೂಡ ಕೇಳ್ದೆ ಎಷ್ಟು ಅವಮಾನ ಮಾಡಿ ಹೊರಟೋದ್ಲು ಅಂತ ನೋಡಿದ್ರ? ನೀನ್ ಹೊರಟೋದ್ರೆ ಈ ಮನೇಲಿ ಯಾರು ಸಂತೋಷವಾಗಿರಲ್ಲ ಅಂತ ಅಖಿಲ್ ಎಷ್ಟು ಹೇಳಿದ್ರು ಕೂಡ ಅವನ ಮಾತುಗೂ ಮರ್ಯಾದೆ ಕೊಡ್ದೆ ಹೇಗ್ ಹೋದ್ಲು ಅಂತ ನೋಡಿದ್ರ? ಏನಂತೀರಾ? ಇದನ್ ಏನಂತೀರಾ? ದುರಹಂಕಾರ ಅಂತಾರೇನೋ? ಮಾವಂಗೆ ಮತ್ತೆ ಅಖಿಲ್ಗೆ ಗೌರವನೇ ಕೊಡದೆ ಹೋದ್ರೆ ದುರಹಂಕಾರ ಅಂದೆ ಇನ್ನೇನ್ ಹೇಳ್ಬೇಕು? ನನಗರ್ಥ ಆಗ್ತಿಲ್ಲ ಅತ್ತೆ.
ಎಷ್ಟು ದುರಹಂಕಾರ ಇದ್ರೆ ಬೆಳಗ್ಗೆಯಿಂದ ಅವಳು ಎಲ್ಲಿದ್ಲು ಹೇಗಿದ್ಲು ಅಂತ ನಮಗ್ ತಿಳಿದಿರೋ ಹಾಗೆ ಮಾಡಿ ಅಖಿಲ್ನ ಊರೆಲ್ಲ ಅಲಿಯೋ ಹಾಗೆ ಮಾಡಿದ್ಲು. ಅವಳಿಗಿನ್ನೆಷ್ಟು ದುರಹಂಕಾರ ಇದ್ರೆ ಕನಿಷ್ಠ ಪಕ್ಷ ಫೋನ್ ಕೂಡ ಆನ್ಸರ್ ಮಾಡ್ದೆ ನಮ್ಮ ಮಗ ಅಖಿಲ್ಗೆ ಎಷ್ಟು ಟೆನ್ಷನ್ ಕೊಟ್ಲು. ಇನ್ನೆಷ್ಟು ದುರಹಂಕಾರ ಇರ್ಬೇಡ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ನಮ್ಮನ್ನ ಕನ್ವಿನ್ಸು ಮಾಡ್ದೆ ಹೀಗೆ ಮನೆಯಿಂದ ಆಚೆ ಹೋಗಿ ಎಷ್ಟು ಬಿಲ್ಡಪ್ ಅಲ್ಲಿ ಸಾಕ್ಷಿ ಆಧಾರಗಳನ್ನ ತಗೊಂಡ್ ಬಂದು ನಮ್ ಮುಖಕ್ಕೆ ಹಿಡಿತಾಳೆ. ಅದೇ ದುರಹಂಕಾರದಲ್ಲಿ ನನ್ ಮಗನ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ನಮ್ ಮನೆ ಸೊಸೆ ಆಗೋದಿಕ್ಕೆ ಸ್ವಲ್ಪನೂ ಅರ್ಹತೆ ಇಲ್ದಿರೋ ಆ ಶ್ಯಾಮ ಇಷ್ಟ ಇಲ್ದೇ ಇದ್ರು ಇವಳನ್ನ ಮದ್ವೆ ಆಗಿದ್ದಕ್ಕೆ ಇವನೇ ಅವಳಿಗೆ ತಕ್ಷಣ ಡಿವೋರ್ಸ್ ಕೊಡ್ಬೇಕು. ಆದ್ರೆ ಅವಳು ಇವನ್ಗೆ ಡಿವೋರ್ಸ್ ಕೊಡ್ತಾಳಂತೆ. ಎಷ್ಟೇ ದುರಹಂಕಾರ ಅವಳಿಗೆ. ವಸಂತ, ಅದು ಅಹಂಕಾರ ಅಲ್ಲ, ಆತ್ಮಾಭಿಮಾನ. ಆತ್ಮಾಭಿಮಾನ ಇರೋ ಹೆಣ್ಣು ಏನ್ ಮಾಡ್ಬೇಕೋ ಅದನ್ನೇ ಶ್ಯಾಮ ಮಾಡಿರೋದು. ಹಾಗಾದ್ರೆ ಸ್ವಾಭಿಮಾನ ಇರೋ ಒಬ್ಬ ಗಂಡು ಹುಡುಗ ಏನು ಮಾಡ್ಬೇಕೋ ಅಖಿಲ್ ಕೂಡ ಅದನ್ನೇ ಮಾಡ್ತಾನೆ. ಕಂದ ಅಖಿಲ್, ಕೊಟ್ಬಿಡು ಕಂದ. ಈಗಿಂದೀಗ್ಲೇ ಶ್ಯಾಮಂಗೆ ಡಿವೋರ್ಸ್ ಕೊಟ್ಬಿಡು. ಕರೆಕ್ಟ್ ಅಖಿಲ್, ಅತ್ತೆ ಹೇಳ್ತಿರೋದು 100% ಕರೆಕ್ಟ್. ಅಷ್ಟು ಕೊಬ್ಬಿರೋಳ್ಗೆ ನಿನ್ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನೀನ್ ಈಗ್ಲೇ ಶ್ಯಾಮಂಗೆ ಡಿವೋರ್ಸ್ ಕೊಡ್ಬೇಕು. ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ ಅಖಿಲ್? ಕೂಡ್ಲೇ ಲಾಯರ್ ಹತ್ರ ಮಾತಾಡು. ನಿಲ್ಸಿ. ಏನ್ ಮಾತಾಡ್ತಿದ್ದೀರಿ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಾಲ್ನಂತ ಸಂಸಾರದಲ್ಲಿ ಹುಳಿ ಹಿಂಡೋಕ್ ನೋಡ್ತಾ ಇದ್ದೀರಾ? ಪಾಪ ಪುಣ್ಯ ಅರಿಯದ ಒಂದು ಹೆಣ್ಣು ಮಗಳ ಜೀವನನ ಹಾಳು ಮಾಡಬೇಕು ಅಂತಿದ್ದೀರಾ? ನಮ್ಮ ಸಂತೋಷಕ್ಕೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡ್ತಿರೋ ಶ್ಯಾಮನ್ ಬೆಲೆ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಎಷ್ಟು ಜನ್ಮ ಎತ್ತಿದ್ರೂ ನಿಮ್ಗೆಲ್ಲ ಅರ್ಥ ಆಗಲ್ಲ. ಅಖಿಲ್, ಇವ್ರ ಮಾತುಗಳನ್ನ ನೀನ್ ಕೇಳ್ಬೇಡ. ಇವ್ರ ಮಾತು ಮಾತ್ರ ಅಲ್ಲ, ನೀನ್ ಯಾರ ಮಾತು ಕೇಳ್ಬೇಡ. ನಿನ್ನ ಮನಸ್ಸು ಹೇಳೋ ಮಾತು ಮಾತ್ರ ಕೇಳು, ಇನ್ನೇನು ಕೇಳ್ಬೇಡ. ನಿನ್ನ ಮನಸ್ಸಿಗೆ ಶ್ಯಾಮನ್ ಬೆಲೆ ಅರ್ಥ ಆಗಿದ್ರೆ, ನಿನ್ನ ಮನಸ್ಸಿಗೆ ಶ್ಯಾಮ ಮಾಡಿರೋ ತ್ಯಾಗ ಅರ್ಥ ಆಗಿದ್ರೆ ಏನ್ ಮಾಡಬೇಕೋ ಅದನ್ನೇ ಮಾಡು. ಅಖಿಲ್, ಹೊರಟೋಗಿರೋ ಶ್ಯಾಮನ ವಾಪಸ್ ಕರ್ಕೊಂಡ್ ಬರ್ತೀಯೋ, ಈ ಮನೆ ಜೊತೆ ಶ್ಯಾಮನ್ ಸಂಬಂಧನ ಶಾಶ್ವತವಾಗಿ ಕಡ್ದಾಕ್ತೀಯೋ ನಿನ್ನಿಷ್ಟ. ಯೋಚನೆ ಮಾಡು. ನನ್ನಿಂದ ಇಂಥ ಘಟನೆ ಮತ್ತೆ ಮತ್ತೆ ನಡೆಯೋದು
ನನಗಿಷ್ಟ ಇಲ್ಲ. ಒಂದೊಂದ್ ಸಲನೂ ನಾನು ಹೀಗೆ ಸತ್ಯನ ನಿರೂಪಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಲಿ ಯಾವಾಗ್ಲೂ ನಾನು ಇರೋದು ಕೂಡ ನನಗಿಷ್ಟ ಇಲ್ಲ. ಅಖಿಲ್ ಕಂದ, ಅಖಿಲ್ ಅಖಿಲ್ ಹಿಂದೆನೆ ಹೋಗಿದ್ದಾನೆ. ಶ್ಯಾಮನ್ನ ಮತ್ತೆ ಕರ್ಕೊಂಡ್ ಬರ್ತಾನೋ ಏನೋ. ಕರ್ಕೊಂಡ್ ಬರಲ್ಲ, ಕರ್ಕೊಂಡ್ ಬರೋಕ್ಕಾಗಲ್ಲ. ಆ ಶ್ಯಾಮಗೆ ಸ್ವಾಭಿಮಾನ ಜಾಸ್ತಿನೇ ಇದೆ. ತನ್ನಷ್ಟಕ್ಕೆ ತಾನೇ ಈ ಮನೇಲಿರಲ್ಲ ಅಂತ ಹೇಳಿ ಹೊರಟೋದ್ಮೇಲೆ ಸತ್ರು ಮತ್ತೆ ಈ ಮನೆಗೆ ತಿರುಗ್ ಬರಲ್ಲ. ಜೀವನ ಪೂರ್ತಿ ನನ್ನ ಮಗಳಿಗೆ ಹಾಡು ಹೇಳ್ತಾ ನನ್ನ ಕಾಲ್ ಹತ್ರನೇ ಬಿದ್ದಿರ್ತಾಳೆ. ಫೈನಲಿ ನಾವು ಅನ್ಕೊಂಡಿದ್ದು ಅನ್ಕೊಂಡಾಗೆ ನಡೆದಿದೆ. ಅಂದ್ಕೊಳ್ದೆ ಇರೋದು ಆಗ್ಬೋದೇನೋ ಅಂತ ನನಗ್ ತುಂಬಾನೇ ಭಯ ಆಗಿತ್ತು. ಏನ್ ನಡೆಯತ್ತೆ ಅಂತ ಭಯಪಟ್ಟೆ? ಆ ಶ್ಯಾಮ ಮಲ್ಲಿಕಾರ್ಜುನ್ಗೆ ಸಂಬಂಧಪಟ್ಟಿರೋ ಎಲ್ಲ ಸಾಕ್ಷಿನ ತೋರಿಸಿ ಅವನನ್ನ ಸಿಕ್ಕಾಕ್ಸಿದ್ರೆ ನಾವು ಎಲ್ ಸಿಕ್ ಬೀಳ್ತೀವೋ ಅಂತ ಭಯ ಆಗಿತ್ತು ನನಗೆ. ನಾವ್ ಹಾಗೆ ಸಿಕ್ ಬೀಳೋ ಅಂತವ್ರಲ್ವಲ್ಲ. ನಾವೇನ್ ಸಿಕ್ ಬೀಳೋರಲ್ಲ, ಆದ್ರೆ ಆ ಶ್ಯಾಮ ಸಿಕ್ ಹಾಕ್ಸೋ ಅಂತ ಹುಡುಗಿ. ಅಷ್ಟು ಕ್ಲೆವರ್ ಆಗಿರೋ ಮಲ್ಲಿಕಾರ್ಜುನ್ನೇ ಸಿಕ್ ಹಾಕ್ಸಿದಾಳೆ. ಇನ್ ನಾವೇನು? ಹೌದು, ಆ ಸಾಕ್ಷಿನ ತೋರಿಸಿ ಮಲ್ಲಿಕಾರ್ಜುನ್ನ ಅರೆಸ್ಟ್ ಮಾಡಿಸ್ಬೇಕು ಅಂದ್ರಲ್ವಾ ಮಾವ? ಹೌದು. ಆ ಮಲ್ಲಿಕಾರ್ಜುನ್ ಪೊಲೀಸ್ ಹತ್ರ ನಮ್ ಬಗ್ಗೆ ಹೇಳಲ್ಲ ತಾನೆ? ನಮ್ ಬಗ್ಗೆ ಅಂದ್ರೆ ಐ ಮೀನ್ ನಿಮ್ ಬಗ್ಗೆ. ಅಂದ್ರೆ ನೀವೇ ಅಲ್ವಾ ಅವನ್ ರೂಮಲ್ಲಿದ್ದು ಅವನ್ ಜೊತೆ ಪ್ಲಾನ್ ಮಾಡಿದ್ದು. ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿದ್ದು ಎಲ್ಲಾನು ನೀವೇ ಅಲ್ವಾ? ಆದ್ರೆ ಮಾಡಿದ್ದು ನಿನ್ಗೋಸ್ಕರ ಅಲ್ವಾ? ಯಾರಿಗೋಸ್ಕರ ಮಾಡಿದ್ರು? ಮಲ್ಲಿಕಾರ್ಜುನ್ನ ಮೀಟ್ ಮಾಡಿದ್ದು ನೀವೇ ಅಲ್ವಾ? ನಿಮ್ ಬಗ್ಗೆ ಪೊಲೀಸರಿಗೆ ಹೇಳಿದ್ರೆ ಪೊಲೀಸ್ ನಿಮ್ಮನ್ನು ಕೂಡ ಎನ್ಕ್ವೈರಿ ಮಾಡ್ತಾರೇನೋ? ಪೊಲೀಸ್ ನನ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರೆ ನಿನ್ನ ಬಗ್ಗೆ ಕೂಡ ಹೊರಗ್ ಬರತ್ತೆ. ಅಂದ್ರೆ ನೀವ್ ನನ್ ಬಗ್ಗೆ ಹೇಳ್ತೀರಾ? ಕಲ್ಸಿದ್ರೆ ನೀರು ಕದಡುತ್ತಲ್ವಾ? ಅಬ್ಬಾ, ಅಂತ ಪರಿಸ್ಥಿತಿ ಬರಬಾರ್ದು. ನೀವೀಗ್ಲೇ ಮಲ್ಲಿಕಾರ್ಜುನ್ಗೆ ಫೋನ್ ಮಾಡಿ ಪೊಲೀಸ್ಗೆ ನಿಮ್ ಹೆಸರನ್ನ ಹೇಳ್ಬೇಡ ಅಂತ ಹೇಳಿ. ಹೇಳ್ತೀನಿ, ಗಟ್ಟಿಗೆ ಹೇಳ್ತೀನಿ. ನಾನು ಹೋಗ್ಬೇಕು. ಎಲ್ಲಗಮ್ಮ? ಅಖಿಲ್ ಅವ್ರ ಮನೆಗೆ. ಮನ್ಸು ಬದಲಾಯಿಸಿ ಅಲ್ಲೇ ಇರೋದಕ್ಕೆ ಸಿದ್ಧ ಆದ್ಯಮ್ಮ?
ಅಪ್ಪ. ಮತ್ತೆ ಯಾಕಮ್ಮ ಅಲ್ಲಿಗೆ?